ಸೊ ಕಟಿಂಗ್ ಮಾಡ್ಸಕ್ಕೆ ಹೋಗ್ತಾಯಿದ್ದೀನಿ. ಮನೆಯವ್ರ ರಿಯಾಕ್ಷನ್ ನೋಡೋಣ ಅಂತ. ಟೈಮ್ ಸರಿ ಇಲ್ಲ, 1 o'clock ಬನ್ನಿ ಅಂದವರು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿವಸ ಆಯಿತು ಕೂಡ ಹೇರ್ ಕಟ್ ಮಾಡಿಸಿದೆ ನಾನು. 8 to 9 months ಏನೋ ಆಯಿತು ಅನಿಸುತ್ತೆ. ಮನೆಯವ್ರ ರಿಯಾಕ್ಷನ್ ನೋಡೋಣ ಅಂತ, ಕಟಿಂಗ್ ಮಾಡಿಸಿ ಹೆಂಗಿರುತ್ತೆ ಅಂತ. ಸೊ ಕಟಿಂಗ್ ಮಾಡ್ಸಕ್ಕೆ ಹೋಗ್ತಾಯಿದ್ದೀನಿ. ಸೊ ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ, ಕಟಿಂಗ್ ಮಾಡಿಸ್ಕೊಬಂದು ರಿಯಾಕ್ಷನ್ ನೋಡೋಣ. ಸೊ ಫಸ್ಟು ಪೆಟ್ರೋಲ್ ಇಲ್ಲ, ಪೆಟ್ರೋಲ್ ಹಾಕ್ಕೊಂಡು ಹಂಗೆ ಪೆಟ್ರೋಲ್ ಹಾಕ್ಸಿದೆ. ಇದಕ್ಕೆ ಪೆಟ್ರೋಲ್ ಹಾಕಿನೇ ನನ್ನ ಸಂಬಳ ಎಲ್ಲ ಹೋಯ್ತಾ ಇದೆ. ಸೊ ಹೆಂಗೆ ಅಂದರೆ ಮನೇಲಿ ಯಾರಿಗೂ ಗೊತ್ತಿಲ್ಲ ನಾನು ಕಟಿಂಗ್ ಮಾಡಿಸ್ತಾ ಇರೋದು. ನಾನು ಮಾಡಿಸು ಅಂದರು. ನಾನೀಗ ಮಾಡಿಸಲ್ಲ, ಮುಂದಿನ ವರ್ಷ ಮಾಡಿಸ್ತೀನಿ, ಈ ತಿಂಗಳು ಮಾಡಿಸ್ತೀನಿ ಅಂತ ಹೇಳ್ತಾನೆ ಇದೆ. ಸೊ ನೋಡೋಣ ಕಟಿಂಗ್ ಹೆಂಗೆ ರಿಯಾಕ್ಷನ್ ಇರುತ್ತೆ ಅಂತ. ಕೆಲ್ಸಕ್ಕೆ ಬಂದಿದ್ದೀನಿ, ಹೆಂಗೆ ಕಟಿಂಗ್ ಮಾಡಿಸ್ತೀನಿ ನಂಗೆ ನಿಜ ಗೊತ್ತಿಲ್ಲ. ನೋಡೋಣ ಔಟ್ಕಮ್ ಹೆಂಗೆ ಬರುತ್ತೆ ಅಂತ. ಟೈಮ್ ಸರಿ ಇಲ್ಲ, 1 o'clock ಬನ್ನಿ ಅಂದವರು. ಏನು ಮಾಡೋಕೆ ಗೊತ್ತಿಲ್ಲ. ನೋಡೋಣ 1 o'clock ಇಲ್ಲಿ ಎಲ್ಲರೂ ಇರೋದು. ಹೋಟ್ಲಿತ್ತು, ಟೀ ಕುಡೋಣ ಅಂತ ಹಂಗೆ ಬಂದೆ. 1 hour ಏನು ಮಾಡಲಿ ಅಂತ ಗೊತ್ತಿಲ್ಲ. ಇವಾಗ ಇನ್ನೂ 12 ಇನ್ನೂ ಆಲ್ಮೋಸ್ಟ್ 40 minutes. ಕಟ್ಟಿಂಗ್ ಮಾಡಿಸ್ಲೇಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ನೋಡೋಣ ಆಗುತ್ತಾ ಅಂತ. 1 ಗಂಟೆಗೆ ಬರೋಕ್ಕೆ ಹೇಳಿದ್ರು, ಬಂದಿದ್ದೀನಿ. ನೋಡೋಣ ಏನು ಹೇಳ್ತಾರೆ ಅಂತ. ಎಕ್ಸೈಟೆಡ್, ಹೆಂಗೆ ಕಾಣಿಸ್ತೀನಿ. ಮಾಡೋಕ್ಕೋ ಏನೋ ಆಯಿತು, ಲಾಂಗಿರಲ್ಲೇ ಚೆನ್ನಾಗಿ ಕಾಣಿಸ್ತಿದೆ ಅನಿಸುತ್ತೆ. ನೋಡೋಣ ಮೈಂಡ್ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಮನೆಗೆ ಬಂದಿದ್ದೀನಿ, ಈಗ ರಿಯಾಕ್ಷನ್ ನೋಡಿ. ಈಗ ನೀನು ಇವ ಯಾರೇ? ಅವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ಹಿಂಗೆ ಏನ್ರಿ ಕ್ಯಾಮ್ರಾಗೆ ಇವರೆಲ್ಲ ಎತ್ಕೊಂಡ್ಬಂದ್ರಿ ಕಟಿಂಗು. ಎಲ್ಲ ಅಯ್ಯೋ ಏನು ಬೈ ಹಿಂಗಾಗ್ಬಿಟ್ಟೈತೆ. ಅಯ್ಯೋ ಹೆಂಗೈತೆ ಹೆಂಗೈತೆ ಆಫ್ ಕ್ಯಾಮ್ರಾ ಹೆಂಗೈತೆ ಹೆಂಗೈತೆ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ. ಬಟ್ ನನಗೆ ಇಲ್ಲಿ ಬೆಳೆಯುತ್ತೆ, ಕೂದಲು ಬೆಳೆಯುತ್ತೆ. ನಮಗೆ ಫುಲ್ ಖುಷಿ ಆಗ್ಬಿಡುತ್ತೆ. ನಿನ್ನ ಇಲ್ಲ, ಅವ್ರಿಗೋಸ್ಕರನೇ ಕಾಯ್ತಾ ಇದ್ದೀನಿ. ಇವಾಗ ಮಾಡ್ಸ್ಕೊಂಬಂದ್ರ ಮಧ್ಯಾಹ್ನ ಇಷ್ಟೇ ಇಟ್ಟು ಹಾಕ್ಬಿಟ್ಟೈತೆ. ಅಯ್ಯೋ ನಮ್ಮ ಅಕ್ಕ ಏನೋ ಹೇಳ್ತಾ ಇದ್ಲು, ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ. ಕೇಳೋಣ ಬನ್ನಿ. ಮೇಘ ಹೆಂಗೆ ಕಾಣಿಸ್ತಾ ಇದ್ದೀನಿ? ಫಸ್ಟ್ ಪಿ ಯು ಸೆಕೆಂಡ್ ಪಿ ಹುಡುಗ ಥರ ಕಾಣಿಸ್ತಾ. ಏನೇನ? ಫಸ್ಟ್ ಪಿ ಯು ಸೆಕೆಂಡ್ ಪಿ ಹುಡುಗ ಥರ ಕಾಣಿಸ್ತಿದ್ಯಾ? ಫಸ್ಟ್ ಪಿ ಸೆಕೆಂಡ್ ಪಿ ಹುಡುಗನ ಥರ ಕಾಣಿಸ್ತಾ ಇದ್ದೀನಂತೆ. ಆವಾಗ ಅಂಕಲ್ ಇದ್ದಂಗಿದ್ನಾ? ಇವಾಗ ಒಂದು ಬಿಳಿ ಬೋತ ಕೊಡಿಸ್ತೀನಿ. ಬಿಳಿ ಬೋತ ಓಪನ್ ಹೇರು ಬಿಟ್ಕೊಂಡು ಕೂದಲು ಹಾರಾಡಿಸ್ಕೊಂಡು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ಆಮೇಲೆ ಇದೇ ಥರ ಮಸ್ತ್ ಕಾಂಟೆಂಟ್ ಬರ್ತಾ ಇರುತ್ತೆ. ಸೊ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್.